ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಯಾಕೆ ಅಂತ? ಫುಲ್ಲು ರಫ್ ಆ್ಯಂಡ್ ಟಫ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವರು ಹೀರೋ ಸರು ಸಿಗರೇಟ್ ಹೊಡ್ಕೊಂಡೇನೆ ಈಗ ಖಾಲಿ ಪೇಪರ್ ಸೈನ್ ಹಾಕ್ಬಿಟ್ಟು ಹೋಗಿ ನಿನ್ನ ಹತ್ರ ನಾವು ಹೆಂಗೆ ಫುಟೇಜ್ ಇಸ್ಕೊಬೇಕು ನಮಗೆ ಗೊತ್ತು. ಕಲ್ಟ್ ಸಿನಿಮಾ ಮೂವಿಗೆ ನೀವು ಹೇಗೆ ಹೋದ್ರಿ? ಉಡುಪಿ ಶ್ರೀಕೃಷ್ಣ ಮಠ ಇದು ಫಂಕ್ಷನ್ ದಿವಸ ಎಲ್ಲ ನಾನೇ ಹೋಗಿ ಪ್ರತಿಯೊಂದನ್ನು ಕ್ಯಾಮ್ರಾಮನ್ನು ನಾನು ಜೊತೆಯಲ್ಲೇ ನಿಂತ್ಕೊಂಡೇನೆ 2 ದಿನ ನಾವೇ ಜೊತೆಲಿ ನಿಂತ್ಕೊಂಡೆ ಶೂಟಿಂಗ್ ಮಾಡಿಕೊಟ್ಟಿದ್ದೆ. ಸಂಡೇ ಏನಾಯ್ತು? ಎಲ್ಲಿ ಶೂಟ್ ಮಾಡ್ತಾ ಇದ್ರಿ? ಏನಾಯ್ತು? ಚಿತ್ರದುರ್ಗ ಚಳ್ಳಕೆರೆ ವಿಂಡ್ಮಿಲ್ ಇದೆಯಲ್ಲ, ಆ ಬೆಟ್ಟದ ಮೇಲೆ ಮಾಡ್ತಾ ಇದ್ವಿ. 7 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಬರೀ ಬಸ್ ಪಾಸಿಂಗ್ ಶಾಟು ಮತ್ತೆ ಅಲ್ಲಿ ಒಂದ್ ಕಡೆ ನಾನು ಹೇಳಿದೆ, ಸರ್ ಅದು ಫುಲ್ ಬ್ಯಾಕ್ ಹೋಗಕ್ಕಾಗಲ್ಲ, ಹಿಂದೆ ವಿಂಡ್ಮಿಲ್ ಇದೆ, ನಿಮ್ ಡಿಸ್ಪ್ಲೇಲೆ ಕಾಣ್ತಿದ್ಯಲ್ವಾ ಸರ್ ನೋಡಿ ಅಂತ ನಾನು ವಾದ ಮಾಡಿದೆ. ಆದ್ರೂ ಅವರು ಕೇಳಲಿಲ್ಲ. ಹೋಗಿ ಬರೀ 4 ಸೆಕೆಂಡ್ಗೆ ಫ್ಯಾನಿಗೆ ಹೊಡೆದಿದ್ದು ಪುಡಿ. ಸೊ 24 ಲಕ್ಷದ ಡ್ರೋನ್ ಕಂಪ್ಲೀಟ್ಲಿ ಕ್ರ್ಯಾಶ್ ಆಗಿ ಹೋಗುತ್ತೆ. ಓ, ವಿಂಡ್ ಮಿಲ್ ಫ್ಯಾನ್ ರೆಕ್ಕೆಗೆ ತಗಲಿ ಫುಲ್ ಕ್ರ್ಯಾಶ್ ಆಗಿಬಿಡುತ್ತೆ. ಕ್ಯಾರವನ್ನು ವಹಿಸಕ್ನ ಹೀರೋ ಸರು ಸಿಗರೇಟ್ ಹೊಡ್ಕೊಂಡು ನೀನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ಇವತ್ತಿಂದ ಎಷ್ಟು ಖರ್ಚಾಗೈತೆ ಅದು ನೀನೇ ಕಟ್ಕೊಡ್ಬೇಕಾಗತ್ತೆ, ವೈಟ್ ಪೇಪರ್ ಮೇಲೆ ಸೈನ್ ಹಾಕು. ಸೊ ಅದಕ್ಕೇನೋ ಒಂದಷ್ಟು ಕಟ್ಕೊಡ್ತೀವಿ ಅಂತ ಅವರು ಏನು ಭರವಸೆ ಕೊಡ್ಲಿಲ್ವಾ? ಅದೊಂದು ಭರವಸೆ ಕೊಡ್ತಿದ್ರೆ ನಾನು ಬೇರೆ ಡ್ರೋನ್ ಬೇಕಾದ್ರೆ ತರಿಸಿ ನಾನೇ ಕೆಲಸ ಮಾಡ್ಕೊಟ್ಬಿಡ್ತಿದ್ದೆ. ಅವ್ರು ಆ ಥರ ಭರವಸೆ ಎಲ್ಲ ಅವ್ರ ಮಕ್ಕಕ್ಕೆ ನನ್ನ ಮಕ್ಕ ಕೊಟ್ಟೆ ಮಾತಾಡಲಿಲ್ಲ. ನಾನು 6 ಲಕ್ಷ ರೂಪಾಯಿ ಒಡವೆ ಅಡ ಇಟ್ಟಿದ್ದೀನಿ, ಅಕ್ಕೊಂದು ಅಜ್ಜಿದೆಲ್ಲ. ಈಗ ನಾನು ಫೆಬ್ರವರಿ ಬಿಡಿಸ್ಕೊಡ್ಬೇಕು, ನಾನು ಇಲ್ಲಿಂದ ಅಂತ ಬಿಡಿಸ್ಕೊಡ್ಲಿ. ಏನ್ ಮಾಡ್ಕೊಳಕ್ ಹೋಗಿದ್ದ? ಹಗ್ಗ ಬೀಳ್ಕೊಳಕ್ ಹೋಗಿದ್ದ? ಅಂದ್ರೆ ಪರಿಸ್ಥಿತಿ ಹಂಗಿತ್ತು ಅಣ್ಣ. ಯಾಕೆಂದ್ರೆ ನಾನು ಸಾಲ ಮಾಡಿದ್ದೀನಿ, ಇದು ಮನೆ ಬಾಡಿಗೆ ಕಟ್ತೀನಿ. ಯಾಕೆಂದ್ರೆ ನಾನು ಮನೆ ಮೇಂಟೈನ್ ಮಾಡೋರಿಲ್ಲ, ಮನೆ ಬಾಡಿಗೆ ಕಟ್ಟೋದು ನಾನೇ, ರೇಷನ್ ತಂದು ಹಾಕೋದು ನಾನೇ, ಪ್ರತಿಯೊಂದು ಮನೆ ನೋಡ್ಕೊಳ್ಳೋದು ನಾನೇ. ಅರ್ಥ ಮಾಡ್ಕೊಳ್ಳಿ ಸರ್, ಸಾಲ ಮಾಡಿ ಎಲ್ಲ ಮಾಡಿರೋದು ಸರ್ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಎಲ್ಲ ಮಾಡಿದ್ದೀನಿ. ಅವ್ರು ತುಂಬ ರೂಡಾಗಿ ಮಾತಾಡಿದ್ರು ನನಗೆ. ಅಲ್ಲಿ ಎಷ್ಟು ನೋವಾಯಿತು ಅಂದರೆ, ಅವತ್ತು ನಮ್ಮ ಹುಡುಗ ನನ್ನ ಜೊತೆ ಇಲ್ಲ ಅಂದಿದ್ರೆ ನಾನು ಅಲ್ಲೇ ಎಲ್ಲರೂ ಐವಲ್ಲಿ ಅಲ್ಲೇ ನಾವು ಮಾಡ್ಕೊಂಬಿಡೋಣ, ಅಷ್ಟು ಟೆನ್ಷನ್ ಇದೆ. ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರೇ, ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆಯಪ್ಪ ಅಂತ ನೋಡೋದಾದರೆ ಇತ್ತೀಚೆಗೆ ಸಾಕಷ್ಟು ಕಹಿ ಘಟನೆಗಳು ನಡೀತಾ ಇದ್ದಾವೆ. ನಾವು ನೋಡಿದ್ವಿ, ವಿನೋದ್ ದೋಂಡಲೆ, ಗುರುಪ್ರಸಾದ್ ಅಂತಹ ದೊಡ್ಡ ದೊಡ್ಡ ಹೆಸರಾಂತ ನಿರ್ದೇಶಕರುಗಳೇ ಜೀವ ತೆತ್ತರು, ಅದು ಸಿನಿಮಾ ವಿಚಾರಕ್ಕೆ. ಆದರೆ ಮೂಲ ಉದ್ದೇಶ ಏನಾದರೂ ಇರ್ಬೋದು, ಅವರು ಸಿನಿಮಾ ಮಾಡಲು ಹೋಗಿನೇ ಅವರ ಪ್ರಾಣವನ್ನು ಕಳ್ಕೊಂಡ್ರು ಅಂತಕ್ಕಂಥದ್ದಂತೂ ಸದ್ಯ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಸಂಚಲನ ಸೃಷ್ಟಿಸಿದೆ. ಅವರ ಒಂದು ಜೀವ ತೆತ್ತಂತಹ ಒಂದು ಪ್ರಕರಣಗಳೇನಿದ್ದಾವೆ ಅವೆಲ್ಲವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗಬೇಕಿತ್ತು. ಆದರೆ ಆ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತೊಬ್ಬ ಉದಯೋನ್ಮುಖ ಕನ್ನಡ ಚಿತ್ರರಂಗದ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನ ಮಾಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರು ಸೂಸೈಡ್ ಅಟೆಂಪ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ ಎಗೈನ್ ಸಿನಿಮಾ ಕಾರಣ ಆಗುತ್ತೆ. ಅವರು ಯಾರು, ಯಾಕೆ, ಏನಾಯಿತು ಎಲ್ಲವನ್ನು ಕೂಲಂಕುಷವಾಗಿ ಅವ್ರ ಜೊತೆನೇ ಮಾತಾಡಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ಸಂತೋಷ್ ಅವರ ಹೆಸರು, ಡ್ರೋನ್ ಕ್ಯಾಮ್ರಾ ಆಪರೇಟರ್. ಈಗ ಸದ್ಯಕ್ಕೆ ಚಿತ್ರೀಕರಣ ಆಗ್ತಾ ಇರ್ತಕ್ಕಂತಹ ಜಮೀರ್ ಅಹಮದ್ ಅವರ ಮಗ ಝೈದ್ ಖಾನ್ ನಟನೆಯ, ರಚಿತ್ ರಾಮ್ ನಟನೆಯ, ದಿಲ್ವಾಲಾ ಅನಿಲ್ ನಿರ್ದೇಶನದ ಕಲ್ಟ್ ಸಿನಿಮಾದಲ್ಲಿ ಆ ಹುಡುಗ ಡ್ರೋನ್ ಕ್ಯಾಮ್ರಾ ಆಪರೇಟರ್ ಆಗಿ ತನ್ನದೇ ಡ್ರೋನ್ 24 ಲಕ್ಷ ಮೌಲ್ಯದ ಡ್ರೋನನ್ನು ಎತ್ಕೊಂಡೋಗಿ ಶೂಟ್ ಮಾಡುವಾಗ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟ್ನಿಂದ ಆತ ಸೂಸೈಡ್ ಅಟೆಂಪ್ಟ್ ಮಾಡ್ತಾನೆ. ಅದು ಏನು ಎತ್ತ ಅನ್ನೋದನ್ನು ಸಂತೋಷ್ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸಂತೋಷ್, ನೀನು ಪ್ರಾಣಾಪಾಯದಿಂದ ವಾಪಸ್ ಬಂದಿದೆಯಾ, ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದು ಯಾಕೆ ಅಂತ? ಅಂದರೆ ಆ ಪ್ರೊಡಕ್ಷನ್ ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ. ಅವತ್ತು ಡ್ರೋನ್ ಬಿದ್ದಾಗ ತುಂಬ ಕೇರ್ಲೆಸ್ಸಾಗಿ ಮಾತಾಡಿದ್ರು. ಏನು ನನಗೆ ವಾಪಸ್ಸು ಏನು ಮಾತಾಡಲಿಲ್ಲ. ನನ್ನ ಪಾಡೆ ನಾನು ನಮ್ಮ ಹುಡುಗ ವಾಪಸ್ ಹೋದ್ವಿ. ಆಮೇಲೆ ತಿರ್ಗಾ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿದ್ರು, ಬನ್ನಿ ಹೀರೋ ಮಾತಾಡಬೇಕಂತೆ, ಹೀರೋ ಡೈರೆಕ್ಟ್ರೆಲ್ಲ ಮಾತಾಡಬೇಕೆಂದ್ರು. ಸರಿ ಆಯಿತು, ಏನಕ್ಕೆ ನಾನು ಏನೋ ಸೆಟ್ಲು ಮಾಡಿಕೊಡ್ತಾರಂತೆ. ಸರಿ ನಾನು ಖುಷಿಲೇ ಹೋದೆ. ಏನೋ ಒಂದು ಸ್ವಲ್ಪನಾದ್ರು ಕೊಡ್ತಾರೆ, ಸಾಲ ತೀರ್ಸೋಕ್ಕಾದ್ರೂ ಕೊಡ್ತಾರೆ, ಇಲ್ಲ ಅಟ್ಲೀಸ್ಟ್ ಸರ್ವಿಸ್ ಮಾಡ್ಸೋಕ್ಕಾದ್ರೂ ಏನೋ ಕೊಡ್ತಾರೇನೋ ಅಂದ್ಕೊಂಡು ಹೋದೆ. ಅಲ್ಲಿ ಹೋದ್ಮೇಲೆ ಕ್ಯಾರವನಲ್ಲಿ ಫುಲ್ಲು ರಫ್ ಆ್ಯಂಡ್ ಟಫ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅವರು ಹೀರೋ ಸರು ಸಿಗರೇಟ್ ಹೊಡ್ಕೊಂಡೇನೆ ಈಗ ಖಾಲಿ ಪೇಪರ್ ಸೈನ್ ಹಾಕ್ಬಿಟ್ಟು ಹೋಗಿ ನಿನ್ನ ಹತ್ರ ನಾವು ಹೆಂಗೆ ಫುಟೇಜ್ ಇಸ್ಕೊಬೇಕು ನಮಗೆ ಗೊತ್ತು, ನಿನ್ನ ಹತ್ರ ಹೆಂಗೆ ಹಿಡಿಬೇಕು ನಾವು ಹಿಡಿತೀವಿ, ಈಗ ಹೋಗು. ಡೈರೆಕ್ಟ್ರ್ ಇದ್ದವರು ನಾನು ಎಷ್ಟು ಪಿಕ್ಚರ್ ಮಾಡಿದ್ದೀನಿ ಗೊತ್ತಾ, ನಾನು ಎಷ್ಟು ಪಿಕ್ಚರ್ ಹಿಟ್ ಮಾಡಿದ್ದೀನಿ ಗೊತ್ತಾ, ನೀನು ಎಷ್ಟು ಪಿಕ್ಚರ್ ಮಾಡಿದ್ಯಾ, ನಾನು ಡೈಲಿ ಒಂದು ಪಿಕ್ಚರ್ ಮಾಡ್ತೀನಿ, ಅವ್ರು ಡೈರೆಕ್ಟರಾಗಿ ಒಂದೇ ಪಿಕ್ಚರ್ ಮಾಡೋಕ್ಕಾಗೋದು.
ನಾನು ಟೆಕ್ನಿಷಿಯನಾಗಿ ಡೈಲಿ ಒಂದೊಂದು ಪಿಕ್ಚರ್ ಮಾಡ್ಬೋದು. ಮ್ಯಾನೇಜರ್ ಕಡೆಯಿಂದನೇ ಬುಕ್ಕಿಂಗ್ ಮಾಡಿದ್ದು ನನಗೆ. ಹೋದ್ವಿ ಸೆಟ್ಟಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ನಾನು ವಾದ ಮಾಡಿದೆ, ಸರ್ ಹಿಂದೆ ವಿಂಡ್ ಇದೆ, ಆಗಲ್ಲ ಸರ್ ಶಾರ್ಟ್ ಅದು. ಸಂತೋಷ್, ನೀವು ನೇರವಾಗಿ ಏನಾಯ್ತು ಅಂತ ಹೇಳ್ತಾ ಇದ್ದೀರಾ. ಸೊ ನನಗೆ ಬೇಸಿಕಲಿ ನಿಮಗೆ ಕಲ್ಟ್ ಸಿನಿಮಾ ಮೂವಿಗೆ ನೀವು ಹೇಗೆ ಹೋದ್ರಿ, ಏನು ಕೆಲಸಕ್ಕೆ ಅಂತ ಹೋದ್ರಿ ಅಂತ, ಯಾವತ್ತು ಹೋದ್ರಿ ಅಂತ? ಡ್ರೋನ್ ಓಪನಿಂಗೇ ನಾನು ಮಾಡಿಕೊಟ್ಟಿದ್ದು. ಈ ಉಡುಪಿ ಶ್ರೀಕೃಷ್ಣ ಮಠ ಇದು ಫಂಕ್ಷನ್ ದಿವಸ ಎಲ್ಲ ನಾನೇ ಹೋಗಿ ಪ್ರತಿಯೊಂದೂ ಕ್ಯಾಮ್ರಾಮನ್ನು ನಾನು ಜೊತೆಯಲ್ಲೇ ನಿಂತ್ಕೊಂಡೇ 2 ದಿನ ನಾವೇ ಜೊತೆಯಲ್ಲಿ ನಿಂತ್ಕೊಂಡೆ ಶೂಟಿಂಗ್ ಮಾಡಿಕೊಟ್ಟಿದ್ದು. ಅದಾದಮೇಲೆ ನಾನು ಹೋಗಿರಲಿಲ್ಲ, ಫ್ರೀ ಇಲ್ಲ ಅಂತ. ಈಗ ಮೊನ್ನೆ ಮ್ಯಾನೇಜರ್ ಕಡೆಯಿಂದ ಬುಕ್ಕಿಂಗ್ ಬಂದಾಗ 2 ದಿನ ಶೂಟ್ ಇದೆ ಅಂತ ಅಂದಾಗ ನಾವು ಹೋಗಿದ್ದು. ಅಂದರೆ ನೀವು ಕಲ್ಟ್ ಸಿನಿಮಾಗೆ ಡ್ರೋನ್ ಆಪರೇಟರ್ ಆಗಿ ನಿಮ್ಮದೇ ಡ್ರೋನ್ ತಗೊಂಡು ಹೋಗಿರ್ತೀರಾ. ಎಷ್ಟು ಆ ಡ್ರೋನ್ ಬೆಲೆ? 24 ಲಕ್ಷ ಆಗುತ್ತೆ ಸರ್ ಇವತ್ತಿಗೆ ಬಾಕ್ಸ್ ಪೀಸ್. 24 ಲಕ್ಷ. ತಗೊಂಡು ಎಷ್ಟು ವರ್ಷ ಆಗಿತ್ತು? ತಗೊಂಡು ಇನ್ನೂ 8 ತಿಂಗಳು ಆಗಿಲ್ಲ. ಅದ್ರಲ್ಲಿ ನಾನು ಇನ್ನೂ ಕಾಲು ಭಾಗನೂ ದುಡ್ದಿಲ್ಲ. ನಾನು ಅದನ್ನು ಅವ್ರಿಗೆ ವಾದ ಮಾಡಿ ಹೇಳಿದೆ. ಆಯಿತು, ಈಗ ಶ್ರೀಕೃಷ್ಣ ಮಠದಲ್ಲಿ 2 ದಿನಗಳ ಕಾಲ ನೀವು ಆಲ್ರೆಡಿ ಶೂಟ್ ಮಾಡಿದ್ದೀರಾ. ಆ ಫುಟೇಜ್ನ ನೀವು ಅವ್ರಿಗೆ ಕೊಟ್ಟಿದ್ದೀರಾ. ಸೊ ನೀವು ಕೆಲಸ ಮಾಡಿದಂತಹ ನಿಮ್ಮ ಕಾರ್ಯವೈಖರಿನ ಅವ್ರಿಗೆ ಇಷ್ಟ ಆಯ್ತಾ? ಅವ್ರಿಗೆ ವಾಲಿ ಸರ್ಗೆ ಇಷ್ಟ ಆಗಿದೆ. ಅವ್ರು ಯಾವತ್ತೂ ನನ್ನ ಬಗ್ಗೆ ಏನೂ ಮಾತಾಡಿಲ್ಲ. ಬಟ್ ಅವ್ರ ಪ್ರೊಡಕ್ಷನ್, ಅವರು ಕ್ಯಾಮ್ರಾಮೆನ್ನು, ಇದ್ರ ಮೇಲೆ ಅವ್ರೇನು ಮಾತಾಡಿಲ್ಲ ಅವತ್ತು ಡ್ರೋನ್ ಬಿದ್ದಾಗ. ಬಟ್ ಏನಂದರೆ ಡ್ರೋನ್ ಬಿದ್ದಿದ್ದಕ್ಕೆ ಆಗಲೇ ನಮ್ಮ ಹುಡ್ಗಂಗೆ ಇನ್ನೊಬ್ಬನಿಗೆ ಫೋನ್ ಮಾಡಿ, ಡ್ರೋನ್ ಫ್ರೀ ಇದೆಯಾ, ನಾಳೆ ಬರ್ತೀಯಾ? ಅವ್ನು ನನಗೆ ಫೋನ್ ಮಾಡಿ ಕೇಳಿದ್ರು. ವಾಲಿ ಅಂದರೆ ಜಗದೀಶ್ ವಾಲಿ ಸರ್, ಸಿನಿಮಾಟೋಗ್ರಫರು. ಕಲ್ಟ್ ಸಿನಿಮಾಗೆ ಸಿನಿಮಾಟೋಗ್ರಫರ್ ಜಗದೀಶ್ ವಾಲಿ ಅವರು. ಓಕೆ, ಅವರು ನಿಮ್ಮ ಕೆಲಸವನ್ನು ಮೆಚ್ಕೊಂಡ್ರು, ಓಕೆ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೊಂದು ಶೆಡ್ಯೂಲ್ ಇದೆ ಅಂತ ಚಿತ್ರದುರ್ಗಕ್ಕೆ ಕರೆದಿದ್ರಾ? ಓಕೆ, ಚಿತ್ರದುರ್ಗಕ್ಕೆ ರೀಸೆಂಟಾಗಿ ಒಂದು ಶೂಟ್ ಮಾಡೋಕ್ಕೆ ಹೋಗ್ತೀರಾ 24ನೇ ತಾರೀಕು, ಅಂದರೆ ಸಂಡೇ. ಏನಾಯಿತು? ಎಲ್ಲಿ ಶೂಟ್ ಮಾಡ್ತಾ ಇದ್ರಿ? ಏನಾಯಿತು? ಚಿತ್ರದುರ್ಗ ಚಳ್ಳಕೆರೆ ವಿಂಡ್ ಇದೆಯಲ್ಲ, ಆ ಬೆಟ್ಟದ ಮೇಲೆ ಮಾಡ್ತಾಯಿದ್ವಿ. 7 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಬರೀ ಬಸ್ ಪಾಸಿಂಗ್ ಶಾಟು ಮತ್ತು ಇನ್ನೊಬ್ರು ಹೀರೋಯಿಂದು ಸೈಕಲ್ ಪಾಸಿಂಗ್ ಶಾಟ್ ಇತ್ತು. ನಾನು ಎಲ್ಲ ಶಾಟು ತಕ್ಕೊಡ್ತಿದ್ದೆ. ನಾನು ಯಾವುದೂ ಇಲ್ಲ ಸರ್, ಇಂಥ ಕೇಬಲ್ ಇದ್ರೂ ನಾನು ಸೇಫ್ಟಿ ನಾನು ನೋಡ್ಕೊಂಡು ನಾನು ಮಾಡ್ತಿದ್ದೆ. ಅಲ್ಲಿ ಒಂದು ಕಡೆ ನಾನು ಹೇಳಿದೆ, ಸರ್ ಅದು ಫುಲ್ ಬ್ಯಾಕ್ ಹೋಗೋಕ್ಕಾಗಲ್ಲ, ಹಿಂದೆ ವಿಂಡ್ ಇದೆ, ನಿಮ್ಮ ಡಿಸ್ಪ್ಲೇಲೆ ಕಾಣ್ತಿದೆಯಲ್ವ ಸರ್, ನೋಡಿ ಅಂತ ನಾನು ವಾದ ಮಾಡಿದೆ. ಆದರೂ ಅವರು ಕೇಳಲಿಲ್ಲ. ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮ್ಯಾನು ವಾದ ಮಾಡಿದ್ರು. ಏನಿಲ್ಲ ಹೋಗು ಅಂತ ವಾದ ಮಾಡಿದ್ರು. ಅಲ್ಲಿರೋ ಪ್ರೊಡಕ್ಷನ್ ಇಡೀ ಸೆಟ್ ಹುಡುಗರು ಎಲ್ಲರನ್ನೂ ಕೇಳಿ ಅವ್ರು ಹೇಳಿದೆ, ಅದು ನೀನು ಹೇಳಿದ್ರು ಅವ್ರು ಕೇಳಲಿಲ್ಲ. ನೀನು ಅವ್ರು ಹೇಳಿಸಕ್ಕೆ ನೀನು ಹೋದೆ, ಅದು ಹೋಗಿ ಬರೀ 4 ಸೆಕೆಂಡ್ಗೆ ಫ್ಯಾನಿಗೆ ಹೊಡೆದಿದ್ದು. ಪುಡಿ 1.5 ಕಿಲೋಮೀಟ್ರು ಒಬ್ಬನು ಬಂದು ನಂಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಏನೂ ಅಂದಿಲ್ಲ. ನಾನು ನಮ್ಮ ಹುಡುಗ ಓಡೋಗಿ ಡ್ರೋನ್ ಎತ್ಕೊಂಡು ಇನ್ನೂ ಮೇಲಕ್ಕೆ ಬೆಟ್ಟದ ಮೇಲೆ ಬರ್ತಾಯಿದ್ದೀವಿ. ಆಗಲೇ ನಮ್ಮ ಹುಡುಗ ಫೋನ್ ಮಾಡ್ದೆ, ಡ್ರೋನ್ ಕ್ರ್ಯಾಶ್ ಆಯ್ತಂತೆ, ನಾಳೆ ಡ್ರೋನ್ ಬೇಕಂತೆ, ಫೋನ್ ಮಾಡಿದ್ರು ಕ್ಯಾಮ್ರಾಮನ್ ಸರು ಅಂತ. ಹೌದು ಕ್ರ್ಯಾಶ್ ಆಗೈತೆ ಅಂತಂದೆ. ಅದಾದಮೇಲೆ ಮ್ಯಾನೇಜರ್ ಹೇಳಿದ್ರು, ಹೀರೋ ಸರ್ ಹತ್ರ ಮಾತಾಡಿ ಒಂಚೂರು ಕೇಳು, ಅವರು ಏನಿಲ್ಲ, ಅವ್ರು ಒಳ್ಳೆಯವರೇ ಅಂತ ಅಂದರು. ಯಾರು ಮ್ಯಾನೇಜರ್, ಯಾರು ಹೇಳಿದ್ದು? ಅದು ಮ್ಯಾನೇಜರ್ ಹೆಸರು ಅನಿಲ್ಲನಾ? ಸೊ ಅವರು ಹೀರೋ ಜೈದ್ ಖಾನ್ ಅವ್ರ ಜೊತೆ ಮಾತಾಡಿ ಏನಾದರೂ ಒಂದು ಸ್ವಲ್ಪ ಪರಿಹಾರ ಕೇಳಿ ಅಂತ. ಸೊ 24 ಲಕ್ಷದ ಡ್ರೋನು ಕಂಪ್ಲೀಟ್ಲಿ ಕ್ರ್ಯಾಶ್ ಆಗಿ ಹೋಗುತ್ತೆ. ವಿಂಡ್ ಮಿಲ್ ಫ್ಯಾನ್ ರೆಕ್ಕೆಗೆ ತಗಲಿ ಫುಲ್ ಕ್ರ್ಯಾಶ್ ಆಗಿಬಿಡುತ್ತೆ. ಓಕೆ, ಏನು ಸಿಗಲಿಲ್ಲ ಕೈಗೆ. ನಾನು ಆಮೇಲೆ ಮಾತಾಡು ಅಂದರು. ನಾನು ಹೋದೆ. ಅವರು ಮೇಕಪ್ ಮಾಡ್ಕೊಳಕ್ಕೆಲ್ಲ ರೆಡಿಯಾಗಿದ್ದರು. ಅಷ್ಟೊತ್ತಿಗೆ ನಾನು ಹೋಗಿ, ಸರ್ ಹಿಂಗಾಯಿತು ನಿಮ್ಮ ಪ್ರೊಡಕ್ಷನಿಂದ, ಏನಾದ್ರು ಒಂದು ಮಾಡಿಕೊಡಿ ಸರ್ ಅಂತ. ಹೆಂಗಾಯ್ತು ಸರ್? ನಾನು ಡೈರೆಕ್ಟ್ರು ಸರ್ಗೆ ವಾದ ಮಾಡಿದೆ, ಸರ್ ಹಿಂದೆ ವಿಂಡ್ ಇದೆ, ಆ ಶಾರ್ಟ್ ತೆಗಿಯೋಕ್ಕಲ್ಲ, ಫುಲ್ ಬ್ಯಾಕ್ ಹೋಗಲ್ಲ ಅಂತ ಅಂದಿದೆ ಸರ್. ಯಾರು ಸರ್ರು ಕ್ಯಾಮ್ರಾಮನ್ ಸರ್ ಕೇಳಿಲ್ಲ, ವಾದ ಮಾಡಿದ್ರು. ನಾನು ತಕ್ಕೊಟ್ಟೆ ಸರ್. ಸರಿ ಈಗ ಆಯ್ತು, ಏನು ಮಾಡೋಕ್ಕಾಗಲ್ಲ, ಏನಾಗೈತೆ ಸರ್? ಪುಡಿ ಆಯ್ತು, ತಗೊಂಡೋಗಿ ಮನೆಗೆ ಹೋಗ್ಬಿಟ್ಟು ದೃಷ್ಟಿ ತಗ ಮನೇಲಿಡು ಅಂದರು. ನಂಗೆ ತುಂಬ ಬೇಜಾರಾಗೋಯ್ತು. ಯಾಕಂದರೆ ಅವ್ರನ್ನ ಕಾಲು ಹಿಡಿಬೇಕು. ಅಲ್ಲಿ ಮೇಕಪ್ ಹುಡುಗರೆಲ್ಲ ಇದ್ದರು ಕ್ಯಾರನ್ ಒಳಗಡೆ. ಅವ್ರ ಮುಂದೆ ಕಾಲು ಹಿಡಿದ್ರೆ ನಾಳೆ ದಿನ ನಾನು ಬೇರೆ ಶೂಟಿಂಗ್ ಹೋದಾಗ ಅಲ್ಲಿ ನೋಡಿ ನನ್ನ ಕೈ ತೋರಿಸಿ ಮಾತಾಡ್ತಾರೆ ಅಂದ್ಬಿಟ್ಟು ನಾನು ಅವ್ರ ಕಾಲು ಹಿಡಿಯೋಕ್ಕೆ ಹೋಗಲಿಲ್ಲ. ಸರಿ, ಅವ್ರು ನಾನು ಮಾತಾಡೋ ಅಷ್ಟೊತ್ತಿಗೆ ಅವ್ರು ತಲೆ ಬಗ್ಗಿಸ್ಕೊಂಡು ಡಿಸೈನ್ ಮಾಡೋಕ್ಕೆ ಅಂತ ಕೂತ್ಕೊಂಡ್ಬಿಟ್ರು. ನಾನು ಆಮೇಲೆ ಈಚೆ ಬಂದೆ. ನಮ್ಮ ಹುಡುಗಂಗೆಲ್ಲ ಸರಿ ಬಿಡು ಆಯಿತು, ಇನ್ನೇನು ಮಾತಾಡೋಕ್ಕಾಗಲ್ಲ, ಹೊರಡೋಣ ಅಂತ ಹೊರಟ್ವಿ. ಹೈವೇಗೆ ಬಂದ್ವಿ. ಅಲ್ಲಿಂದ 6 ಕಿಲೋಮೀಟ್ರ್ ಹೈವೇಗೆ ಬಂದಮೇಲೆ ಮ್ಯಾನೇಜರ್ ಫೋನ್ ಮಾಡಿದ್ರು, ಬಾ ಹೀರೋ ಮತ್ತು ಡೈರೆಕ್ಟ್ರು ಮಾತಾಡಬೇಕಂತೆ, ಸೆಟ್ಲು ಮಾಡಬೇಕಂತೆ ಅಂತ ಕರೆದ್ರು. ಏನು ಸೆಟ್ಲು ನಾನು ಫುಟೇಜ್ ಕೊಡ್ತೀನಿ, ಕೊಡಲ್ಲ ಅಂತ ಅಂದಿಲ್ಲ, ಕ್ರ್ಯಾಕ್ ಆಗೈತೆ, ನಾನು ತಂದು ಕೊಡ್ತೀನಿ ಫುಟೇಜ್. ನಾನು ಯಾವತ್ತೂ ನಿಮ್ದು ಇಟ್ಕೊಂಡು ನಾನು ಏನು ಮಾಡಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.